ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿದ್ದೆ. ಸೊ ಮಳೆ ಬಿದ್ದಿದೆ ಮಾರ್ನಿಂಗಿಂದ. ಟೈಮ್ ನೋಡಿ ಲಿಟ್ರಲಿ 11:10 ಆಗಿದೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಸೊ ಗುಡ್ ಮಾರ್ನಿಂಗ್ ಗೈಸ್. ಇಲ್ಲಿ ನೋಡಿ ಮಾರ್ನಿಂಗ್ ಎಷ್ಟು ಮಳೆ ಬೀಳ್ತಿದೆ ಅಂದರೆ ನಮ್ಮ ಕೊಳದಲ್ಲಿ ಫುಲ್ಲು ಮಳೆ ಇದೆ. ಸೊ ಫುಲ್ಲು ಮಳೆ ಬರ್ತಿದೆ. ಫುಲ್ ಔಟ್ಸೈಡ್ ಹೋಗ್ಲಿಕ್ಕಾಗಲ್ಲ, ಏನಿಲ್ಲ. ಸೊ ನೆನ್ನೆ ವ್ಲಾಗಲ್ಲಿ ಹೇಳಿದಾಗ ಇವತ್ತೊಂದು ಸರ್ಪ್ರೈಸ್ ಇದೆ ಅಂತ ಹೇಳಿದ್ದೆ. ಸೊ ನಿಮಗೆ ಗೊತ್ತಾಗುತ್ತೆ ವ್ಲಾಗಲ್ಲಿ, ಆಮೇಲೆ ಬಂದ ಮೇಲೆ ತೋರಿಸ್ತೀನಿ ಒಂದು ಐಟಮ್. ಸೊ ಗೆಸ್ ಮಾಡಿ ಏನಿರ್ಬೋದು ಅಂತ. ಸೊ ಓಕೆ, ಈಗ ಟೀ ಎಲ್ಲ ಕುಡ್ದಾಯಿತು. ಬ್ರೇಕ್ಫಾಸ್ಟ್ ಒಂದು ಮಾಡೋಣ, ರೆಡಿ ಆಗ್ತಿದೆ. ಸೊ ಓಕೆ ಗೈಸ್, ಆಮೇಲೆ ಸಿಗ್ತೀನಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಆದಮೇಲೆ. ಗೈಸ್ ಈಗ ಬ್ರೇಕ್ಫಾಸ್ಟ್ ಬಂದಿದೆ, ಬನ್ನಿ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಸಿಗ್ತೀನಿ. ಸೊ ಗೈಸ್ ಆವಾಗಲೇ ಹೇಳಿದ್ನಲ್ಲ, ಸೊ ಇದೇ ಐಟಮ್ ಗೈಸ್, ಅದು ಲೆನೋವೊ ಲಾಕ್ i7-13 ಜನ್ರೇಷನ್. ಸೊ ಇದು ಹಾರಬಾರ್ದು ಅಂತ ಇಟ್ಟಿದ್ದು ಅಷ್ಟೇ. ಇದೆ ಲ್ಯಾಪ್ಟಾಪ್. ಸೊ ಬಾಕ್ಸ್ ಎಲ್ಲ ಅಲ್ಲಿದೆ. ಸೊ ಓಕೆ, ಇದ್ರ ಬಗ್ಗೆ ಕಂಪ್ಲೀಟ್ ರಿವ್ಯೂ ಆ್ಯಂಡ್ ಇದರ ಸ್ಪೆಕ್ಸ್ ಎಲ್ಲ ನಾನು ಗೋವಾ ಹೋದ್ಮೇಲೆ ಹೇಳ್ತೀನಿ. ಸೊ ಓಕೆ, ಅಲ್ಲಿವರೆಗೂ ನಾನು ಫುಲ್ ಸೆಟಪ್ ಮಾಡ್ಕೊಳ್ತೀನಿ ಇದ್ರ ಬಗ್ಗೆ ಎಲ್ಲ. ಸೊ ಓಕೆ ನೋಡೋಣ. ಆ್ಯಂಡ್ ಇದು ಬಿಲ್ ಒಂದು ಬ್ಯಾಂಕಿಗೆ ಒಂದು ಕೊಟ್ಟು ಬರಬೇಕು. ಸೊ ಅದು ಮೇನ್ ಇಂಪಾರ್ಟೆಂಟ್. ಈಗ ವರ್ಕ್ ಇರೋದು ಅದನ್ನೊಂದು ಕಂಪ್ಲೀಟ್ ಮಾಡಿ ಆಮೇಲೆ ಇದು ಫುಲ್ ಸೆಟಪ್ ಮಾಡೋಣ. ಎಲ್ಲ ಪಿ ಸಿಯಿಂದ ಎಲ್ಲ ಲ್ಯಾಪ್ಟಾಪಿಗೆ ಟ್ರಾನ್ಸ್ಫರ್ ಮಾಡಬೇಕು ಡಾಟಾ ಎಲ್ಲ. ಸೊ ಸುಮಾರು ವರ್ಕ್ ಇದೆ. ಇದು ಅಪ್ಡೇಟ್ ಆಗ್ತಾ ಇದೆ. ಈಗ 64% ಆಗಿದೆ. ಇದು ಇದು ಪೇಪರ್ ಹಾರಬಾರ್ದು ಅಂತ ಇದು ಇಟ್ಟಿದ್ದಷ್ಟೇ, ಫಾರ್ ಕೀಬೋರ್ಡ್ ಸೇಫ್ಟಿ. ಮೇಲಿಂದ ನೋಡಿ ಡಸ್ಟ್ ಎಲ್ಲ ಬೀಳ್ತಾ ಇರುತ್ತೆ, ಅದಕ್ಕೋಸ್ಕರ. ಇದು ನೋಡಿ 170 ವಾಟ್ ಚಾರ್ಜರು. ಬಿಲ್ಲೆಲ್ಲ ಈಗ ತೆಗೆದು ಫೈಲಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಬ್ಯಾಂಕಿಗೆ ಹೋಗಿ ಬಿಲ್ಲನ್ನು ಕೊಟ್ಟು ಬರಬೇಕು. ಆಫ್ಟರ್ನೂನ್ ಹೋಗ್ತೀನಿ. ಸೊ ನೋಡೋಣ. ಇವತ್ತು ಬ್ಲಾಗು ಲೆಂತಿ ಮಾಡಲ್ಲ, ಯಾಕಂದರೆ ನನ್ನ ಹತ್ರ ಬೈಕ್ ಕೂಡ ಇಲ್ಲ ಎಲ್ಲಾದರೂ ಹೋಗಿ ಬ್ಲಾಗ್ ಮಾಡ್ಕೊಂಡು ಬರೋಣ ಅಂದರೆ. ಸೊ ಅದಕ್ಕೋಸ್ಕರ ಓಕೆ, ಇದು ಅನ್ಬಾಕ್ಸಿಂಗ್ ಮಾಡಿದ್ದೆಲ್ಲ ಓಪನ್ ಬಾಕ್ಸ್ ಡೆಲಿವರಿ ಇತ್ತು. ಸೊ ಅನ್ಬಾಕ್ಸ್ ಮಾಡಿದ್ದೆಲ್ಲ ವೀಡಿಯೋನ ನಾನು ಹಾಕಿರ್ತೀನಿ, ಅದನ್ನು ನೋಡ್ಕೊಂಬನ್ನಿ. ಸೊ ನೀವು ಅದು ನೋಡ್ತಾ ಇರಿ, ನಾನು ನಿಮಗೆ ಆಮೇಲೆ ಸಿಗ್ತೀನಿ. ಬಿದ್ದಿದೆ ಮಾರ್ನಿಂಗಿಂದ. ಸೊ ಗೈಸ್ ಈಗ ಬ್ಯಾಂಕಿನ ವರ್ಕ್ ಎಲ್ಲ ಮುಗೀತು. ಸೊ ಬನ್ನಿ ಈಗ ಏನು ಮಾಡೋದು ಅಂತ ನೋಡೋಣ, ಬನ್ನಿ. ಸೊ ಗೈಸ್ ಆವಾಗಲೇ ಬ್ಯಾಂಕಿಗೆ ಹೋಗಿ ಬಂದು ವರ್ಕ್ ಎಲ್ಲ ಕಂಪ್ಲೀಟ್ ಆಯಿತು. ಸೊ ಈಗ ಲ್ಯಾಪ್ಟಾಪನ್ನು ಫುಲ್ ಸೆಟಪ್ ಮಾಡ್ತಾಯಿದ್ದೆ. ಸೊ ಓಕೆ, ಹೊರಗಡೆ ಬಂದು ಕೂತ್ಕೊಂಡಿದ್ದೀನಿ. ಇದೆಲ್ಲ ಫುಲ್ ಸೆಟಪ್ ಮಾಡಿ ಆದಮೇಲೆ ನೋಡೋಣ ಏನು ಮಾಡೋದು ಅಂತ. ಸೊ ಇವತ್ತೆಲ್ಲೂ ಔಟ್ಸೈಡ್ ಹೋಗಿಲ್ಲ, ಪ್ರಾಪರ್ ಏನೋ ಬ್ಲಾಗ್ ಮಾಡಿಲ್ಲ. ಸೊ ಓಕೆ ನೋಡೋಣ, ಏನಾದರೂ ಮಾಡಿದ್ರೆ ಆಯಿತು. ಓಕೆ ಗೈಸ್ ಸೊ ಟೈಮ್ ಬಂದು ನೈಟ್ ಆಗಿದೆ. ಟೈಮ್ ಎಷ್ಟು ಅಂತೀರಾ? 11 o'clock ಆಗಿದೆ ನೈಟು. ಸೊ ಈಗ ಜಸ್ಟ್ ಲ್ಯಾಪ್ಟಾಪನ್ನು ತೆಗೆದಿಟ್ಟಿದ್ದೀನಿ. ಸೊ ಲ್ಯಾಪ್ಟಾಪ್ ಇಲ್ಲಿ ಇಟ್ಟಿದ್ದೀನಿ, ಚಾರ್ಜರ್ ಇಲ್ಲಿದೆ. ಸೊ ಫುಲ್ ವರ್ಕ್ ಮಾಡ್ತಿದ್ದೆ, ಡಾಟಾ ಎಲ್ಲ ಟ್ರಾನ್ಸ್ಫರ್ ಮಾಡ್ತಿದ್ದೆ ಆ್ಯಂಡ್ SSD ಎಲ್ಲ ಟ್ರಾನ್ಸ್ಫರ್ ಮಾಡೋದಿತ್ತು ವರ್ಕೆಲ್ಲ. ಸೊ ಅದಕ್ಕೆ ವ್ಲಾಗನ್ನು ಮಾಡಲಿಕ್ಕಾಗಿಲ್ಲ, ಸಾರಿ ಫಾರ್ ದ್ಯಾಟ್. ಮತ್ತು ನನ್ನ ಹತ್ರ ಏನಾದರೂ ಹೊರಗಡೆ ಹೋಗಿ ವ್ಲಾಗನ್ನು ಮಾಡೋಣ ಅಂದರೆ ನನ್ನ ಹತ್ರ ವೆಹಿಕಲ್ ಕೂಡ ಇಲ್ಲ ಈಗ. ಸೊ ದ್ಯಾಟ್ಸ್ ವೈ ನೋಡೋಣ, ನಾಳೆ ಏನಾದರೂ ಹೊರಗಡೆ ಹೋದರೆ ಮಾಡಿದ್ರಾಯಿತು. ಆ್ಯಂಡ್ ಸ್ವಲ್ಪ ರೀಲೆಲ್ಲ ಶೂಟ್ ಮಾಡೋ ಪ್ಲ್ಯಾನ್ ಮಾಡಿದ್ದೀನಿ. ಸೊ ನೋಡೋಣ ಏನಾಗುತ್ತೆ ಅಂತ. ಆ್ಯಂಡ್ ಓಕೆ, ಲ್ಯಾಪ್ಟಾಪ್ ಬಗ್ಗೆ ಕಂಪ್ಲೀಟ್ ರಿವ್ಯೂವನ್ನು ಗೋವಾ ಹೋದ್ಮೇಲೆ ಕೊಡ್ತೀನಿ. ಸೊ ಅಲ್ಲಿ ಫುಲ್ ಕಂಪ್ಲೀಟ್ ಸೆಟಪ್ ಮಾಡಿದ್ಮೇಲೆ ರೂಮ್ ಟೂರ್ ಅಂತ ಕೊಡೋದಿದೆ. ಸೊ ಅದಕ್ಕೋಸ್ಕರ ನೋಡಿ ಟೈಮ್ ನೋಡಿ ಲಿಟ್ರಲಿ 11:10 ಆಗಿದೆ. ಮತ್ತೊಂದು ಮಿನಿಟ್ ಆದರೆ 11:11 ಏನಾದರೂ ವಿಶ್ ಕೇಳಿದ್ರೆ ಆಯಿತು. ಸೊ ಓಕೆ, ನೀವು 11:11 ವಿಶನ್ನ ಫಾಲೋ ಅಪ್ ಮಾಡ್ತೀರಾ ಏನೋ, ನನಗಂತೂ ಗೊತ್ತಿಲ್ಲ. ಮಾಡೋದಿದ್ದರೆ ಕಮೆಂಟ್ ಮಾಡಿ.
ಸೊ ಐ ನನ್ನ ಕಡೆಯಿಂದ ನಾನು ನಿಮ್ಮ ವಿಶ್ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಲಿ ಅಂತ ಬಯಸ್ತೀನಿ. ಸೊ ನನಗೂ ಅದೇ ಥರ ಸಪೋರ್ಟ್ ಮಾಡಿ. ಓಕೆ ಗೈಸ್, ಸಿಗೋಣ ನಾಳೆ ಬ್ಲಾಗಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸಿಗೋಣ ನಾಳೆ ಬ್ಲಾಗಲ್ಲಿ. ನೋಡೋಣ, ಏನಾದರೂ ಥಿಂಕ್ ಮಾಡ್ತೀನಿ ಕಂಟೆಂಟ್ ಬಗ್ಗೆ. ಸೊ ಯಾ, ಓಕೆ ಗೈಸ್, ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಟಾಟಾ, ಬಾಯ್ ಬಾಯ್.